ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ವರ್ಕೌಟ್ ಬಂದು ಲೆಟರ್ ರೈಸಸ್ ಮಾಡಿ, ಆಮೇಲೆ 3 ಸೆಟ್ಸ್ 12 ರೆಪ್ಸ್ ಮಾಡಿ, ಆಮೇಲೆ ನೆಕ್ಸ್ಟ್ ಬಂದು ಅಂದರೆ ನಾನು ಫಸ್ಟು 10 kg, ಆಮೇಲೆ 7.5 kg, ಆಮೇಲೆ 5 kg ಲ್ಯಾಟ್ರಲ್ ರೈಸಸ್ ಮಾಡಿ ಒಂದಕ್ಕಿಂತ ಮಾಡಬೇಕು ಅಟ್ ಎ ಟೈಮ್. ಆಮೇಲೆ ನೆಕ್ಸ್ಟ್ ಬಂದು ಶೋಲ್ಡರ್ ಪ್ರೆಸ್ ಮಾಡ್ತೀನಿ. ಶೋಲ್ಡರ್ ಪ್ರೆಸ್ ಅಂದರೆ ಸ್ವಲ್ಪ ಕರ್ಲ್ ಮಾಡಿಬಿಟ್ಟು ಮಾಡ್ತೀನಿ. ಇದರಿಂದ ನಮಗೆ ಫ್ರಂಟ್ ಆ್ಯಂಡ್ ಸೈಡ್ ಡೆಲ್ಸ್ ಬರುತ್ತೆ. ಪೋಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದೇ ಶೇಪ್ ಮಾಡೋದು ನಿಮ್ಮ ಬಾಡಿನ. ನನಗೆ ಕೆವಿನ್ ಲಿವ್ರಾನ್ ಅಂದರೆ ಇಷ್ಟ, ಅದಕ್ಕೆ ಕೆವಿನ್ ಲಿವ್ರಾನ್ದು ಶೋಲ್ಡರ್ ಪೋಸ್ ಅಂದರೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಬಂದು ಫ್ರಂಟ್ ರೈಸಸ್ 20 ರೇಸ್ ಮಾಡ್ತೀನಿ, 3 ಸೆಟ್ಸ್. ನಾನು ಪ್ಲೇಟಿಂದ ಮಾಡ್ತೀನಿ, ಯಾಕಂದರೆ ಅದು ಕರ್ಲ್ ಮಾಡಿದಾಗ ಸ್ವಲ್ಪ ಫ್ರಂಟ್ ಮತ್ತು ಫ್ರಂಟ್ ಡೆಲ್ಸ್ ಬಾಣ. ಏನೋ ಬಿಕ್ಲ ಅಣ್ಣ. ಓ ಬಿಕ್ಲನಾ? ನೀನ್ ಈ ತರ ಬಿಗಿ ಅಂತ ಬಿಕ್ಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಕೆಳಗೆ ಆಯ್ತಣ್ಣ. ಏನೋ ಅಷ್ಟೊಂದು ಮಾಡಕ್ ಬರಲ್ಲ, ಯೂಟ್ಯೂಬ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಪೋರ್ಟ್ ಕೊಟ್ರೆ ಸಾಕು ನನಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಶೋಲ್ಡರ್ ಪ್ರೆಸ್ ಪುಲ್ಸ್. ಶೋಲ್ಡರ್ ಪ್ರೆಸ್ ಪುಲ್ಸ್ ಮಾಡೋದ್ರಿಂದ ಬ್ಯಾಕ್ ಡೆಲ್ಸ್ ಗ್ರೋ ಆಗುತ್ತೆ. ಪ್ರತಿ ಸೆಟ್ ಆದಮೇಲೆ ನೀರು ಕುಡಿಯೋದು ಮಡಿಬೇಡಿ, ಯಾಕಂದರೆ ನೀರು ಕುಡಿಯೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ ಮತ್ತು ಮಸಲ್ ಕ್ರಾಂಪ್ಸ್ ಬರೋದಿಲ್ಲ. ಪ್ರತಿ ಸೆಟ್ ಆದಮೇಲೂ ಪೋಸ್ ಹೊಡಿಬೇಕು. ಪೋಸ್ ಹೊಡೆಯೋದು ಯಾಕಂದರೆ ಬಾಡಿ ಶೇಪ್ ಚೇಂಜ್ ಆಗುತ್ತೆ ಮತ್ತು ಬಾಡಿ ಸ್ಟ್ರಕ್ಚರ್ ಕೊಡುತ್ತೆ. ಮತ್ತು ನನ್ನ ನೆಕ್ಸ್ಟ್ ಎಕ್ಸಸೈಸ್ ಬಂದು ಸ್ಟ್ರಕ್ಸ್ ಏನಕ್ಕಂದರೆ ಟ್ರ್ಯಾಪ್ಸ್ ಬಿಲ್ಡ್ ಮಾಡುತ್ತೆ. ಶೋಲ್ಡರ್ಸ್ ಆದಮೇಲೆ ಸ್ಟ್ರಕ್ಸ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಸ್ವಲ್ಪ ಜನ ಮರ್ತೋಗ್ತಾರೆ. ಇದರಿಂದ ಟ್ರ್ಯಾಪ್ಸ್ ಬೆಳೆಯುತ್ತೆ ಮತ್ತು ಮೋಸ್ಟ್ ಮಸ್ಕ್ಯುಲರ್ ಹೊಡೆಯುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರ್ಯಾಪ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಪೋಸ್ ಕೊಟ್ಟು ಅಷ್ಟೇ, ವರ್ಕೌಟ್ ಮುಗೀತು. ಬಾಣೆ ಎಕ್ಸ್ಟ್ರಾ ತೆಗ್ದು ಒಂದ್ ನಿಮಿಷ ನಿಂತ್ಕೋ. ಆಹಾ, ಒಳ್ಳೆ ಮೊಟ್ಟೆ ಹಿಡಿದವರು ಬೆಂಕಿ ಕೊಳಿದ್ರೆ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ?